ಇದು ಮೂಲತಃ ವೈದಿಕ ಧರ್ಮದ ತತ್ವಸಿದ್ಧ. ಇಲ್ಲಿ ಕರ್ಮ ಸಿದ್ಧಾಂತ ಅಂತಂದ್ರೆ ವ್ಯಕ್ತಿಯ ವೃತ್ತಿ ಅಂತ ಅಥವಾ ಕೆಲಸ ಅಂತ ಅರ್ಥ. ಅಂದ್ರೆ ತಮ್ಮ ಸಂಪಾದನೆಯಲ್ಲೇ ತಾವು ಬದುಕಬೇಕು ಅನ್ನುವ ನಿಯಮವೇ ಕರ್ಮ ಸಿದ್ಧಾಂತ. ವೃತ್ತಿ ಅಥವಾ ಕೆಲಸ ಅಥವಾ ಕರ್ತವ್ಯ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ. ಸೊ ಕಾಯಕ ಅಂತಲೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಕರ್ಮ ಸಿದ್ಧಾಂತಕ್ಕೆ ಹೊಸ ವ್ಯಾಖ್ಯಾನವನ್ನ ನೀಡಿದರು. ವ್ಯಕ್ತಿಯಾದವನು ತನ್ನ ಸಂಪಾದನೆಯಲ್ಲೇ ಬದುಕಬೇಕು, ಅನ್ಯರ ಸಂಪಾದನೆಯಲ್ಲಿ ಬದುಕಬಾರದು ಅನ್ನುವ ತತ್ವ ಸಿದ್ಧಾಂತವೇ ಕರ್ಮ ಸಿದ್ಧಾಂತ. ಇದು ಜೈನ ಧರ್ಮ ಒಪ್ಕೊಳ್ತು, ಬೌದ್ಧ ಧರ್ಮ ಒಪ್ಕೊಳ್ತು, ಜಗತ್ತಿನ ಎಲ್ಲಾ ಧರ್ಮಗಳು ಕೂಡ ವೈದಿಕ ಧರ್ಮದ ಯಾವ ಸಿದ್ಧಾಂತ ಒಪ್ಕೊಳ್ತು ಅಂತ ಕೇಳಿದ್ರೆ ಅದು ಕರ್ಮ ಸಿದ್ಧಾಂತ. ಇನ್ಮಿಟ್ಟಿದ್ದನ್ನ ಯಾವುದನ್ನು ಕೂಡ ಈ ಧರ್ಮಗಳು ಒಪ್ಕೊಳ್ಳಿ. ಓಕೆ, ಇದು ಮಹತ್ವದ ಬದಲಾವಣೆ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಏನು ಗುರುತಿಸ್ಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತದ್ದು ಅಂತಂದ್ರೆ, ಓಕೆ, ದೇವರ ಇರುವಿಕೆಯನ್ನು ಕುರಿತು ಜೈನ ಧರ್ಮ ಕಡ್ಡಾಯವಾಗಿ ತಿರಸ್ಕರಿಸಿತು. ದೇವರ ಅಸ್ತಿತ್ವವನ್ನು ತಿರಸ್ಕರಿಸಿತು. ದೇವರೇ ಇಲ್ಲ ಅಂತ ಹೇಳಿದ್ದು ಜೈನ ಧರ್ಮ, ಅರ್ಥ ಆಯ್ತಾ? ಆದ್ರೆ ಹಿಂದೂ ಧರ್ಮದ ಈ ಪುನರ್ಜನ್ಮ ಸಿದ್ಧಾಂತದಲ್ಲಿ ಇದಕ್ಕೆ ನಂಬಿಕೆ ಇತ್ತು, ಅರ್ಥ ಆಯ್ತಾ? ಸೊ ಹಿಂದೂ ಧರ್ಮದ ಓಕೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಓಕೆ, ಇಟ್ ಬಿಲೀವ್ಡ್ ಇನ್ ದಿ ರೀಬರ್ತ್ ಕಾನ್ಸೆಪ್ಟ್ ಆಫ್ ಹಿಂದೂಯಿಸಂ. ಹಾಗಾಗಿ ಹಿಂದೂ ಧರ್ಮದ ಕರ್ಮ ಸಿದ್ಧಾಂತವನ್ನು ಜೈನ ಧರ್ಮ ಒಪ್ಕೊಂಡಿತ್ತು, ರೀಬರ್ತ್ ಪುನರ್ಜನ್ಮವನ್ನು ಕೂಡ ಒಪ್ಕೊಂಡಿತ್ತು. ಮಹಾವೀರ ಒಂದು ಹೇಳ್ಕೊಳ್ತಾನೆ, ಯಾರು ಈ ಜೀವನದಲ್ಲಿ ತಮ್ಮ ಶುದ್ಧವಾದ ಕರ್ಮವನ್ನ ಮಾಡಿದ್ರು ಅವರಿಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವ್ರಿಗೆ ಅವಕಾಶ ಇದೆ ಅಂತ ಹೇಳಿ ಮಹಾವೀರ ಸ್ಪಷ್ಟಪಡಿಸಿದ್ದಾರೆ. ಯಾರು ಈ ಜೀವನದಲ್ಲಿ ಶುದ್ಧ ಜೀವನವನ್ನ ಅಥವಾ ನ್ಯಾಯವಾದ ಸಂಪಾದನೆ ತೊಡಗಿರ್ತಾರೋ ಅವರಿಗೆ ಪುನಃ ಮರು ಜೀವನ ಇದೆ ಅನ್ನುವ ಪುನರ್ಜನ್ಮದಲ್ಲಿ ನಂಬಿಕೆಯ ತತ್ವ ಸಿದ್ಧಾಂತವನ್ನೇ ಮಹಾವೀರ. ಹಾಗಾಗಿ ದೇವರ ಅಸ್ತಿತ್ವವನ್ನು ರಿಜೆಕ್ಟ್ ಮಾಡಿದ್ರು ಕೂಡ ಪುನರ್ಜನ್ಮದಲ್ಲಿ ಇದು ನಂಬಿಕೆಯನ್ನು ಹೊಂದಿತ್ತು. ಓಕೆ, ಸೊ ಇಲ್ಲಿ ಸಾಕಷ್ಟು ನಾವು ಅಂಶಗಳನ್ನ ಜೈನ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ಇದು ಫಸ್ಟ್ ಮೇಜರ್ ಡೆವಲಪ್ಮೆಂಟ್ಸ್. ಓಕೆ, ಸೊ ಅನದರ್ ಕಾನ್ಸೆಪ್ಟ್ ಅನ್ನ ಕುರಿತು ನಾವಿಲ್ಲಿ ಮಾತಾಡೋಣ, ಅಸೋಸಿಯೇಟೆಡ್ ವಿತ್ ದಿ. ಈಗ ಇಂಥ ತತ್ವ ಸಿದ್ಧಾಂತವನ್ನ ಕುರಿತು ಮಾತನಾಡೋದಕ್ಕೆ ಸಂಬಂಧಪಟ್ಟಂತೆ ಜೈನ ಧರ್ಮದ ಅನೇಕ ಗ್ರಂಥಗಳನ್ನ ಕಾಣ್ತೀವಿ. ಅವನ್ನ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಗುರುತಿಸ್ಕೊಂಡು, ಜೈನ ಧರ್ಮದ ಪವಿತ್ರ ಗ್ರಂಥಗಳು. sacred works of the or holy works of the Jainism ಅಂತ. ಈ ಎಲ್ಲಾ ಗ್ರಂಥಗಳು ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟು ಅಂತಂದ್ರೆ ಎರಡು ಜೈನ ಸಮಾವೇಶಗಳಲ್ಲಿ ಈ ಒಂದು ಪವಿತ್ರ ಗ್ರಂಥಗಳು ಬರೆಯಲ್ಪಟ್ಟು ಜೈನ ಧರ್ಮದ ಓಕೆ ಸಮಾವೇಶದಲ್ಲಿ ಈ ಗ್ರಂಥಗಳು ಬರೆಯಲ್ಪಟ್ಟಿವೆ. ಒಟ್ಟು 2 ಜೈನ ಸಮಾವೇಶಗಳು ಪ್ರಾಚೀನ ಭಾರತದಲ್ಲಿ ಜರುಗಿರುವುದನ್ನ ನಾವು ಕಾಣ್ತೀವಿ. ಓಕೆ, ಜೈನ ಧರ್ಮವನ್ನ ಪ್ರಚಾರ ಮಾಡೋದಕ್ಕಾಗಿ 2 ಸಮಾವೇಶಗಳು ಜರುಗಿವೆ. ಈ ಸಮಾವೇಶಗಳ ಸಂದರ್ಭದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಬರೆಯಲಾಗಿದೆ. ಅದರಲ್ಲಿ ಫಸ್ಟ್ ಅಂತಂದ್ರೆ ಫಸ್ಟ್ ಜೈನ್ ಕೌನ್ಸಿಲ್, ಮೊದಲ ಜೈನ ಸಮಾವೇಶ ನಡೆಯಿತು ಅಂತಂದ್ರೆ ಅರೌಂಡ್ ಫಸ್ಟ್ ಮೊದಲ ಜೈನ ಸಮಾವೇಶ ಇದು ಜರುಗಿದ್ದು ಕ್ರಿಸ್ತಪೂರ್ವ 300ರ ಅವಧಿಯಲ್ಲಿ ಜರುಗಿದ್ದು. ಎಲ್ಲಿ ಜರುಗಿತು ಅಂತಂದ್ರೆ ಈ ಸಮಾವೇಶ ಜರುಗಿದ್ದು ಪಾಟಲಿಪುತ್ರದಲ್ಲಿ.
ಸಮಾವೇಶ, ಮೊದಲನೇ ಸಮಾವೇಶ ಇದು ಪಾಟಲಿಪುತ್ರ. ಅಂದು ಇದು ಮೌರ್ಯರ ರಾಜಧಾನಿಯಾಗಿದೆ. ಅಂದು ಇದು ಮೌರ್ಯರ ರಾಜಧಾನಿ. ಹಾಗಾದ್ರೆ ಆ ಅವಧಿಯಲ್ಲಿ ಯಾವ ಮೌರ್ಯ ರಾಜ್ಯ ಇದ್ದ, ಆ ಮೌರ್ಯ ರಾಜನಿಗೂ ಈ ಸಮಾವೇಶಕ್ಕೆ ಸಂಬಂಧ ಇದೆಯಾ ಅಂತ ನೀವು ಕೇಳಿದ್ರೆ ಅದಕ್ಕೆ ನಮಗೆ ಪುರಾವೆಗಳು ಸಿಗೋದು ತುಂಬಾ ಕಡಿಮೆ. ಅರ್ಥ ಆಯ್ತಾ? ಹಾಗಾಗಿ ಇದು ಮೌರ್ಯ ಸಾಮ್ರಾಜ್ಯದ ಮೌರ್ಯರ ರಾಜಧಾನಿ ಪಟ್ಟಣವಾಗಿತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಡೆವಲಪ್ಮೆಂಟ್ಸ್ ಅನ್ನ ಕಾಣ್ತೀವಿ. ಇಂಥ ಸಂದರ್ಭದಲ್ಲಿ ಇದರ ಮೊದಲನೇ ಸಮಾವೇಶ, ಅಂದು ಜೈನರು ಇದನ್ನ ಆರ್ಗನೈಸ್ ಮಾಡಿದ್ರು. ಈ ಸಮಾವೇಶದಲ್ಲಿ ಅಧ್ಯಕ್ಷ ವಹಿಸಿದಂತ ಪ್ರಮುಖವಾದಂತ ವ್ಯಕ್ತಿ ಅಂತಂದ್ರೆ ಅವನೇ ಸ್ಥೂಲಬಾಹು. ಸ್ಥೂಲಬಾಹು ಇಲ್ಲಿ ಅಧ್ಯಕ್ಷನಾಗಿದ್ದಂತ ವ್ಯಕ್ತಿ, ಚೇರ್ಮನ್ ಅಂತಂದ್ರೆ ಸ್ಥೂಲಬಾಹು. ಓಕೆ, ಈ ಅವಧಿಯಲ್ಲಿ ಪ್ರಮುಖ ಗ್ರಂಥಗಳನ್ನ ಬರೆಯಲಾಯಿತು. ಒಂದು 14 ಪೂರ್ವಗಳು, 14 ಪೂರ್ವಾಸ್ ಅಂತ ಕರೀತೀವಿ. ಇವು ಜೈನ ಧರ್ಮದ ಅತ್ಯಂತ ಹಳೆಯ ಗ್ರಂಥ. ಮತ್ತು 12 ಅಂಗಗಳು, ಅರ್ಥ ಆಯ್ತು? 14 ಪೂರ್ವಗಳು ಮತ್ತು 12 ಅಂಗಗಳನ್ನ ಈ ಸಂದರ್ಭದಲ್ಲಿ ಬರೆಯಲಾಯಿತು ಅಂತ. ಓಕೆ, ಇವೆಲ್ಲ ಯಾವ ಅಂತಂದ್ರೆ ಜೈನ ಧರ್ಮದ ಮೊದಲ ತೀರ್ಥಂಕರರ ನಂತರ ಬರೆಯಲ್ಪಟ್ಟಂತಹ ಗ್ರಂಥಗಳು. ಓಕೆ, ಬಟ್ ಇವೇನಾಗಿದೆ ಅಂತಂದ್ರೆ ಈ ಗ್ರಂಥಗಳನ್ನ ಮುಂದೆ ಶ್ವೇತಾಂಬರ ಅಳವಡಿಸಿ, ಇದು ಫಸ್ಟ್ ಜೈನ ಸಮಾವೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು. ಓಕೆ, ನೆಕ್ಸ್ಟ್ ಅನದರ್ ಡೆವಲಪ್ಮೆಂಟ್ಸ್ ಅನ್ನ ಕಾಣ್ತೀವಿ. ಇದಕ್ಕೆ ಸಂಬಂಧಪಡುವಂಥದ್ದು ಎರಡನೇ ಬೌದ್ಧ ಸಮಾವೇಶ ಎಲ್ಲಿ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟ ಎರಡನೇ ಸಮಾವೇಶ. ಇದು ಜರುಗಿದ್ದು ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶತಕ ಅಂತ ಕರಿತೀವಿ. ಸುಮಾರು 510ರಲ್ಲಿ ಈ ಸಮಾವೇಶ ಜರುಗಿತು. ಓಕೆ, ಇದೆಲ್ಲಿ ಜರುಗಿತು ಅಂತಂದ್ರೆ ಇವತ್ತಿನ ಗುಜರಾತಿನ ವಲ್ಲಭಿ ಅಂತ ಕರಿತೀವಲ್ವಾ, ಗುಜರಾತಿನ ವಲ್ಲಭಿಯಲ್ಲಿ ಈ ಸಮಾವೇಶ ಜರುಗಿತು. ಗುಜರಾತಿನ ವಲ್ಲಭಿಯಲ್ಲಿ ಎರಡನೇ ಜೈನ ಸಮಾವೇಶ ಜರುಗಿತು ಅಂತ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ನೆಕ್ಸ್ಟ್ ಇನ್ನೊಂದನ್ನ ಕಾಣ್ತೀವಿ, ಅಸೋಸಿಯೇಟೆಡ್ ವಿತ್ ದಿಸ್. ಈ ಸಮಾವೇಶದಲ್ಲಿ ಯಾರು ಅಧ್ಯಕ್ಷರಾಗಿದ್ರು ಅಂತ ಕೂಡ ನಮಗೆ ಗೊತ್ತಿದೆ. ಓಕೆ, ಈ ಅವಧಿಯಲ್ಲಿ ಅಧ್ಯಕ್ಷನಾಗಿದ್ದ ವ್ಯಕ್ತಿ ಅಂತಂದ್ರೆ ಅವನೇ ದೇವರೆಡ್ಡಿ. ದೇವರೆಡ್ಡಿ ಕ್ಷಮಾ ಸರ್ಮನ್. ಕ್ಷಮಾ ಸರ್ಮನ್ ಗಣಿ ಅಂತ. ಜೈನ ಮುನಿ ದೇವರೆಡ್ಡಿ ಕ್ಷಮಾ ಸರ್ಮನ್ ಗಣಿ ಇಲ್ಲಿಯ ಅಧ್ಯಕ್ಷನಾಗಿದ್ದ. ಇವನ ಅಧ್ಯಕ್ಷತೆಯಲ್ಲಿ ಸಮಾವೇಶ ಯಶಸ್ವಿಯಾಯಿತು. ಇಲ್ಲಿ ಇತರೆ ಜೈನ ಗ್ರಂಥಗಳನ್ನು ಕೂಡ ಬರೆಯಲಾಯಿತು. ಓಕೆ, ಹಾಗಾದ್ರೆ ಯಾವ ಯಾವ ಜೈನ ಗ್ರಂಥಗಳು ಈ ಸಂದರ್ಭದಲ್ಲಿ ಬರೆಯಲ್ಪಟ್ಟು ಅಂತ ಮಾತನಾಡಿದ್ದಾರೆ. ಓಕೆ, ಫಸ್ಟ್ ಒನ್ 12 ಉಪಾಂಗಗಳು. 12 ಉಪಾಂಗಗಳು, 10 ಪ್ರಕೀರ್ಣಗಳು, 10 ಪ್ರಕರಣಗಳು, 6 ಛೇದಿ ಸೂತ್ರಗಳು. ಓಕೆ, 3 ಮೂಲ ಸೂತ್ರಗಳು. ಓಕೆ, 12 ಉಪಾಂಗಗಳು, 10 ಪ್ರಕೀರ್ಣಗಳು. ಅರ್ಥ ಆಯ್ತಾ? ಇಲ್ಲಿ ಬರೆಯಲ್ಪಟ್ಟಂತಹ ಗ್ರಂಥಗಳು ನಿಮಗೆ ಬರೆದು. ಓಕೆ, 6 ಛೇದಿ ಸೂತ್ರಗಳು, 3 ಮೂಲ ಸೂತ್ರಗಳನ್ನ ಈ ಸಂದರ್ಭದಲ್ಲಿ ಬರೆಯಲಾಯಿತು. This is the important steps behind this one. ಓಕೆ, ಆಮೇಲೆ ಎಲ್ಲಾ ಜೈನ ಧರ್ಮದ ಗ್ರಂಥಗಳು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ ಅಂತ ನೀವೇನ್ರಿ ಕೇಳಿದ್ದಾರೆ. ಇವೆಲ್ಲ ಮೂಲತಃ ಅರ್ಧಮಾಗಧಿ ಭಾಷೆಯಲ್ಲಿ. ಇವುಗಳು ಜೈನ ಧರ್ಮದ ಮೂಲ ಗ್ರಂಥಗಳು
ಅರ್ಧಮಾಗಧಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಪ್ರಾಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟದನ್ನು ಕಾಣ್ತೀವಿ. ಇವೆಲ್ಲ ಆಗಿನ ಜನಸಾಮಾನ್ಯರು ಓದ್ತಾ ಇದ್ದಂತ, ಬರೀತಿದ್ದಂತ, ಮಾತನಾಡುತ್ತಿದ್ದಂತ ಭಾಷೆಗಳಿಲ್ಲ. ಸೊ ಹಾಗಾಗಿ ಇದು ಅತ್ಯಂತ ಮಹತ್ವದ ಭಾಗ ಅಂತ ನಾವಿಲ್ಲಿ ಗುರುತಿಸ್ಕೊಳ್ತೀವಿ. ದಿಸ್ ಇಸ್ ದಿ ಮೇಜರ್ ಇಂಪಾರ್ಟೆನ್ಸ್. ಪ್ರಾಕೃತ ಭಾಷೆಯಲ್ಲಿ ಇದು ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ಮಹಾವೀರ ಯಾವ ಭಾಷೆಯಲ್ಲಿ ಬೋಧನೆ ಮಾಡ್ದ ಅಂತ ನಮ್ಗೆ ಗೊತ್ತು. ಮಹಾವೀರ ಬೋಧನೆ ಮಾಡಿದ್ದು ಇದೇ ಭಾಷೆ. ಮಹಾವೀರನು ಯಾವ ಭಾಷೆಯಲ್ಲಿ ಬೋಧಿಸ್ತಾ ಅಂತ ನಿಮಗೆ ಕೇಳಿದ್ರೆ, ಮಹಾವೀರನು ಟಾಟ್ ಇನ್ ದಿ ಅರ್ಧಮಾಗಧಿ ಲ್ಯಾಂಗ್ವೇಜ್. ಅದನ್ನ ಕೊಡಿ. ಇದು ಒಂದು ಕೂಡ ಜನಸಾಮಾನ್ಯರ ಪ್ರಮುಖ ಭಾಷೆಯಾಗಿತ್ತು ಅಂತ. ಓಕೆ, ನೆಕ್ಸ್ಟ್ ಅದರ ತದನಂತರದಲ್ಲಿ ಇಷ್ಟು ಗ್ರಂಥಗಳನ್ನು ಅವರೇ ಮಾಡಿದ್ರು ಅಂತಂದ್ರೆ, ಇಷ್ಟೆಲ್ಲ ಗ್ರಂಥ ಸೇರಿಬಿಟ್ಟು ನಿಮಗೆ ಜೈನ ಧರ್ಮದ ಸೊ ಆಗಮಗಳು ಅಂತ 14 ಆಗಮಗಳು ಅಂತ ಹೇಳಿ ಇವುಗಳನ್ನ ಓಕೆ ಸಮಸ್ತ ಜೈನ ಪವಿತ್ರ ಗ್ರಂಥಗಳನ್ನ ಆಗಮಗಳು ಎಂದು ಪರಿಗಣಿಸಲಾಗಿದೆ. ಜೈನ ಆಗಮಸ್. ಓಕೆ, ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ನಾವು ನೆಕ್ಸ್ಟ್ ಅದರ ಡೆವಲಪ್ಮೆಂಟ್ ಅನ್ನ ಕಾಣಬಹುದು. ಇದಿಷ್ಟು ಇದಕ್ಕೆ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ, ಒಂದೊಂದು ಗ್ರಂಥವು ಕೂಡ ಅತ್ಯಂತ ಮಹತ್ವದ ಅಂಶಗಳ ಕುರಿತು ತಿಳಿಸಿರುತ್ತಾರೆ. ನೆಕ್ಸ್ಟ್ ಇಲ್ಲಿ ಇನ್ನೇನ್ ಕೇಳ್ಬೋದು ಅಂತಂದ್ರೆ, ವಿವಿಧ ಜ್ಞಾನಗಳನ್ನ ಕುರಿತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ. ಅದು ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಕೈವಲ್ಯ ಜ್ಞಾನ. ತೀರ್ಥಂಕರರು ಕಠಿಣ ತಪಸ್ಸಿನ ಮೂಲಕ ಗಳಿಸಿದ ಜ್ಞಾನವನ್ನ ಕೈವಲ್ಯ ಜ್ಞಾನ ಅಂತ ಕರೀತಾರೆ. ಕಠಿಣ ತಪಸ್ಸಿನ ಮೂಲಕ ಏನು ಜ್ಞಾನವನ್ನ ಗಳಿಸಿರ್ತಾರೋ, ಮೂಲಕ ಗಳಿಸಿದ ಜ್ಞಾನ, ಇದಕ್ಕೆ ನಾವು ಸೊ ಕೈವಲ್ಯ ಜ್ಞಾನ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಅತ್ಯುನ್ನತ ಜ್ಞಾನ ಅಥವಾ ಪರಮ ಜ್ಞಾನ, ಅಲ್ಟಿಮೇಟ್ ನಾಲೆಡ್ಜ್ ಅಂತ ಕರೀತಾರೆ. ಅತ್ಯುನ್ನತ ಜ್ಞಾನ ಆರ್ ಪರಮ ಜ್ಞಾನ ಅಂತ ಅನ್ನೋದು ಇದರ ಇನ್ನೊಂದು ಮಹತ್ವದ ಅಂಶ ಇದೆ. ಓಕೆ ಆಯ್ತಾ. ಹೀಗಾಗಿ ಇಲ್ಲಿ ಈ ಜ್ಞಾನವನ್ನ ಗಳಿಸ್ಕೊಂಡ್ಮೇಲೆ ಮಹಾವೀರ ಕೈವಲ್ಯ ಜ್ಞಾನಿ ಅಂತೇಳಿ ಕರ್ಕೊಂಡು, ಅಂದ್ರೆ ಇದು ಯಾರು ಈ ಜ್ಞಾನವನ್ನ ಪಡ್ಕೊಳ್ತಾರೋ ಅವರು ತಮ್ಮ ಎಲ್ಲ ಮನುಷ್ಯ ಸಂಬಂಧಿ ಸಮಸ್ಯೆಗಳಿಂದ ಮುಕ್ತರಾಗಿರುತ್ತಾರೆ. ದೇ ಶುಡ್ ಫ್ರೀ ಫ್ರಮ್ ಎಂಟೈರ್ ಡಿಸ್ಟರ್ಬೆನ್ಸಸ್. ಸಮಸ್ತ ಇದರಿಂದ ಅವರು ಮುಕ್ತರಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಕರಿತೀವಿ ಅಂತಂದ್ರೆ ಕಠಿಣ ತಪಸ್ಸಿನ ಮೂಲಕವಾಗಿ ಗಳಿಸಿದಂತ ಜ್ಞಾನ ಅಂತ. ಇದೇನು ಮಹತ್ವದ ಅಂಶ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಅಂಶವನ್ನ ಕಾಣ್ತೀವಿ, ಇದಕ್ಕೆ ಸಂಬಂಧಪಟ್ಟ ಇನ್ಯಾವ ಡೆವಲಪ್ಮೆಂಟ್ಸ್ ಅನ್ನ ಕಾಣ್ಬೋದು ಅಂತಂದ್ರೆ, ಓಕೆ ಸಿ ಇದು ಜೈನ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಅತ್ಯಂತ ಮುಖ್ಯವಾದ. ನೆಕ್ಸ್ಟ್ ಇನ್ನೇನು ಕರಿತಾರೆ ಅಂತಂದ್ರೆ, ಜೈನ ಧರ್ಮ ಎರಡನೇ ಸಮಾವೇಶದಲ್ಲಿ 2 ಶಾಖೆಗಳಾಗಿ ಅದು ಅಧಿಕೃತವಾಗಿ ವಿಭಜನೆ, ಡಿವೈಡೆಡ್ ಇಂಟು 2 ಇಂಪಾರ್ಟೆಂಟ್ ಬ್ರಾಂಚಸ್. ಒಂದು ಇದರ ಶಾಖೆಗಳು ಅಂತ, ಇದರ ಶಾಖೆಗಳು 2 ಬ್ರಾಂಚಸ್ ಆಫ್ ದಿ ಜೈನಿಸಂ. ಸೊ ಮೊದಲನೇ ಮೂಲ ಶಾಖೆ ಅಂತಂದ್ರೆ ಅವ್ರು ನಾವು ಸೊ 2 ಆಲ್ಮೋಸ್ಟ್ ಒಂದೇ ಅವಧಿಯಲ್ಲಿ ಕಂಡು ಬಂದಂತ ಶಾಖೆಗಳು ಅಂತ ನಮ್ಗೆ ಅನ್ಸುತ್ತೆ, ಬ್ರಾಂಚಸ್ ಅಂತ. ಓಕೆ, ಒಂದು ನಾವುಗಳನ್ನೇ ಗುರುತಿಸ್ಕೊಳ್ತೀವಿ ಅಂತಂದ್ರೆ ಅವ್ರನ್ನ ಶ್ವೇತ ವಸ್ತ್ರಧಾರಿಗಳಾಗಿದ್ದವರು, ಇನ್ನೊಬ್ರು ಮುಖ್ಯವಾಗಿ ಬಟ್ಟೆ ತೊಡದೇ ಇದ್ದಂತ ವ್ಯಕ್ತಿಗಳಾಗಿದ್ದರು. ಓಕೆ, ಒಂದು ಶ್ವೇತಾಂಬರರು ಅಂತ ಅರ್ಥ. ಸದಾ ಬಿಳಿ ವಸ್ತ್ರಧಾರಿಗಳು, ಬಿಳಿ ಅಂತಂದ್ರೆ ಸದಾ ಶುದ್ಧತೆಯನ್ನ ಕಾಪಾಡಿಕೊಳ್ಳುವವರು ಅಂತ. ಶುದ್ಧತೆಯನ್ನ ಕಾಪಾಡಿಕೊಳ್ಳುವರು, ಫಾಲೋವರ್ಸ್ ಆಫ್ ದಿ ಅಥವಾ ದೇ ಅಡಾಪ್ಟೆಡ್ ದಿ ಪ್ಯೂರಿಫೈಯಿಂಗ್ ಜೈನಿಸಂ ಅಂತ, ಕಾಪಾಡುವರು ಅಂತ.
ಓಕೆ, ಇದು ಮಹತ್ವದ ಬದಲಾವಣೆ ನಾವು ಓಕೆ. ಹಾಗಾಗಿ ಫಸ್ಟ್ ವರ್ಗ ಅಂತಂದ್ರೆ ನಾವು ಶ್ವೇತಾಂಬರರು. ನೆಕ್ಸ್ಟ್ ಎರಡನೇ ವರ್ಗವನ್ನ ಕಾರಣ ಅವರೇ ದಿಗಂಬರ. ಎರಡಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಒಂದು ಮುಖ್ಯವಾಗಿ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಈ ಶ್ವೇತಾಂಬರ ಹೇಳ್ತಾರೆ, ಅರ್ಥ ಆಯ್ತಾ? ಶ್ವೇತಾಂಬರರು ಈ ಇದನ್ನು ಕುರಿತು ಮಾತನಾಡ್ತಾರೆ. ಶ್ವೇತ ಇದಕ್ಕೆ ಸಂಬಂಧಪಟ್ಟಂತೆ ಮೋಕ್ಷವನ್ನ ಯಾರು ಬೇಕಾದ್ರೂ ಪಡ್ಕೊಳ್ಬಹುದು ಅನ್ನೋದು ಆಗಿದೆ. ಅದರ ದಿಗಂಬರ ಹೇಳ್ತಾರೆ, ಓಕೆ, ಇದ್ರ ಪ್ರಕಾರ ನೋಡಿ, ಮೋಕ್ಷವನ್ನ ಸ್ತ್ರೀಯರು ಪಡೆದುಕೊಳ್ಳಬಹುದು. ಸ್ತ್ರೀಯರು ಮೋಕ್ಷಕ್ಕೆ, ಮೋಕ್ಷ ಅಂತಂದ್ರೆ ನಿರ್ವಾಣ ಅಂತ ಅರ್ಥ. ಓಕೆ, ಸ್ತ್ರೀಯರು ಮೋಕ್ಷಕ್ಕೆ ಅರ್ಹರು ಅನ್ನೋದು ಶ್ವೇತಾಂಬರರ ಒಂದು. ಅದರ ದಿಗಂಬರ ಹೇಳ್ತಾರೆ ಇದು ಮೋಕ್ಷ ಅಂತಂದ್ರೆ ನಿರ್ವಾಣ ಅಂತ. ಅದು ಬೇರೆ ಬೇರೆ ಅರ್ಥ ಆಯ್ತಾ? ಅದರ ದಿಗಂಬರ ಹೇಳ್ತಾರೋ ಸ್ತ್ರೀಯರಿಗೆ ಅವರ ದೈಹಿಕ, ಅವರ ದೇಹ ಮೋಕ್ಷಕ್ಕೆ ಸರಿ ಹೊಂದುವುದಿಲ್ಲ ಅಂತ ಹೇಳಿ ಅದಕ್ಕೆ ಬಹಳ ಕಷ್ಟ ಸಾಧ್ಯ ಅಂತ ದಿಗಂಬರರು ಮಾತನಾಡ್ತಾರೆ. ಸ್ತ್ರೀಯರಿಗೆ ಮೋಕ್ಷ ಕಠಿಣ ಅನ್ನೋದು ಈ ಪಂಥದವರ ಅಭಿಪ್ರಾಯ. ಆಯ್ತಾ? ಮೋಕ್ಷ ಯಾರೇ ಸಿಗುತ್ತೆ ಅಂತಂದ್ರೆ ವುಮೆನ್ಸ್ ಸಿಗುತ್ತೆ. ಯಾರೋ ಶ್ವೇತಾಂಬರ. ಅದು ಇವ್ರು ಹೇಳ್ತಾರೆ, ಯಾಕೆಂದ್ರೆ ಅವರಿಗೆ ಕೆಲವು ಸರಿ ಅವರು ಋತುಮತಿಗಳಾಗ್ಬೋದು, ಇನ್ನೇನಾಗ್ಬೋದು, ರಜಾದಿನಗಳು ಬರ್ಬೋದು, ಅವರ ದೇಹ ಮೋಕ್ಷಕ್ಕೆ ಸ್ಪಂದಿಸುವುದಿಲ್ಲ ಅನ್ನೋದು ದಿಗಂಬರರ ಅಭಿಪ್ರಾಯ. ಓಕೆ, ಇದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅನ್ನು ನಾವು ಜೈನಿಸಂಗೆ ಸಂಬಂಧಪಟ್ಟಂತೆ ಗುರುತಿಸ್ಕೊಟ್ಟಿವಿ. ಇಂತಹ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಂಶಗಳನ್ನ ಕುರಿತು ನಾವು ಮಾತನಾಡಬಹುದು. ಮುಖ್ಯವಾಗಿ ಇದರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ನಾವು ನೆಕ್ಸ್ಟ್ ಒನ್, ಇದರ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಎರಡೂ ಧರ್ಮ ಸಂಬಂಧ. ಮುಖ್ಯವಾಗಿ ನಿಮಗೆ ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎಲ್ಲಾ ಕಡೆ ಇದರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು. ಉತ್ತರ ಭಾರತದಲ್ಲೂ ಕಾಣಬಹುದು, ದಕ್ಷಿಣ ಭಾರತದಲ್ಲೂ ಕೂಡ ಇದರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಕಾಣಬಹುದು. ಉತ್ತರ ಭಾರತದಲ್ಲಿ ಇರುವಂತಂದ್ರೆ ಮುಖ್ಯವಾಗಿ ಇವತ್ತಿನ ಒರಿಸ್ಸಾದಲ್ಲಿ ಇವರ ಜೈನ ಸ್ಮಾರಕಗಳನ್ನ ಕಾಣಬಹುದು. ಒರಿಸ್ಸಾದಲ್ಲಿ ಮುಖ್ಯವಾಗಿ ನಾವು ಕಾಣೋದು ಅಂತಂದ್ರೆ ಆತಿಗುಂಪ. ಓಕೆ, ನೆಕ್ಸ್ಟ್ ಭಾಗಗುಂಪ. ಓಕೆ, ಉದಯಗಿರಿ ಮತ್ತು ಖಾಂಡಗಿರಿ. ಇವೆಲ್ಲ ಒರಿಸ್ಸಾದ ಪ್ರಮುಖ ಜೈನ ಗುಹಾಂತರ ದೇವಾಲಯಗಳು. ಜೈನ ಗುಹಾಂತರ ದೇವಾಲಯಗಳನ್ನ ಅಥವಾ ಕಲಾ ವಾಸ್ತುಶಿಲ್ಪಗಳನ್ನ ಕಾಣಬಹುದು. ಇದು ಒರಿಸ್ಸಾದಲ್ಲಿ ಕಂಡುಬರುತ್ತೆ. ಅದೇ ತರ ಇನ್ನೆಲ್ಲ ಕಂಡು ಬರುತ್ತೆ ಅಂದ್ರೆ ಗುಜರಾತ್ನಲ್ಲೂ ಕೂಡ ಕಂಡು ಬರುತ್ತೆ. ಓಕೆ, ಗುಜರಾತ್ನಲ್ಲೂ ಕೂಡ ಇದು ನಮಗೆ ಕಂಡು ಬರುತ್ತದೆ. ಇಟ್ ಆಲ್ಸೋ ಫೌಂಡ್ ಇನ್ ದಿ ಗುಜರಾತ್. ಹಾಗಾದ್ರೆ ಗುಜರಾತ್ನಲ್ಲಿ ಯಾವ್ಯಾವ ಭಾಗದಲ್ಲಿ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಕಂಡು ಬರುತ್ತೆ ಅಂತ ಮಾತನಾಡಿದರೆ, ಒಂದು ನಿಮಗೆ ಕಂಡು ಬರೋದು
ಗಿರ್ನಾರ್ ಮತ್ತು ಪಾಲಿಠಾನ. ಗಿರ್ನಾರ್ ಮತ್ತು ಪಾಲಿಠಾನ ಇವು ಗುಜರಾತಿನ ಪ್ರಮುಖ ಜೈನ ಗುಹಾಂತರ. ಅದೇ ತರ ನೀವೇನ್ರ ಬಿಹಾರಕ್ಕೆ ಏನ್ರ ಬಂದ್ರೆ, ಬಿಹಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಅಲ್ಲಿ ಎರಡು ಪ್ರದೇಶ ಇದೆ. ಒಂದು ಪಾವಪುರಿ ಮತ್ತು ಇನ್ನೊಂದು ಪ್ರಮುಖವಾದ ಸ್ಥಳ ರಾಜಗೃಹ. ಪಾವಪುರಿ, ರಾಜಗೃಹ ಎರಡು ಕೂಡ ಅತ್ಯಂತ ಮುಖ್ಯವಾದ ಸ್ಥಳಗಳು ಅಂತ ನಾವು. ಅದೇ ತರ ನೀವೇನ್ರ ಬಂತು ಅಂತಂದ್ರೆ, ಸೊ ಕರ್ನಾಟಕಕ್ಕೆ ಬಂತು ಅಂದ್ರೆ ನಿಮಗೆ ಸಾಕಷ್ಟು ಗೊತ್ತಿರುತ್ತೆ ಆಯ್ತಾ. ಕರ್ನಾಟಕ ಸಂಬಂಧಪಟ್ಟಂತೆ ಗೊತ್ತಿರುತ್ತೆ, ನಿಮಗೆಲ್ಲೂ ಪರಿಚಿತವಾದಂತ ಹೆಸರುಗಳು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಅಂತ ಓಕೆ.